ಶಹಾಪುರ ತಾಲೂಕಿನ ಗೋಗಿಕೆ ಗ್ರಾಮದ ದಲಿತ ಮಹಿಳೆಯಾದ ಶ್ರೀಮತಿ ಜಯಮ್ಮ ಗಂಡ ಪರಶುರಾಮ್ ಅವರನ್ನು ದೌರ್ಜನ್ಯ ಮತ್ತು ಅತ್ಯಾಚಾರವೆಸಗಿ ಕೊಲೆ ಮಾಡಿರುವ ಆರೋಪಿಗಳ ವಿರುದ್ಧ ಸೂಕ್ತ ತನಿಖೆ ಕೈಗೊಂಡು ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕು ಎಂದು ದಲಿತ ಸಂಘರ್ಷ ಮುಖಂಡರು ಭೀಮು ಹಾಲಿಮನಿ ಸೇರಿದಂತೆ ಅನೇಕರು ಒತ್ತಾಯ ಮಾಡಿದ್ದಾರೆ. ಶಹಾಪುರ ತಾಲೂಕಿನ ಗೋಗಿಕೆ ಗ್ರಾಮದ ನಿವಾಸಿಯಾದ ಶ್ರೀಮತಿ ಜಯಮ್ಮ ಗಂಡ ಪರಶುರಾಮ್ ಅವರು ಇದೇ ಡಿಸೆಂಬರ್ 23ರಂದು ಶಹಾಪುರ ಬ್ಯಾಂಕಿಂಗ್ಗೆ ತಮ್ಮ ಹಣವನ್ನು ಡ್ರಾ ಮಾಡಿಕೊಂಡು ಶಹಾಪುರ ಬಸ್ ನಿಲ್ದಾಣದಲ್ಲಿ ಮಧ್ಯಾಹ್ನ 2:35 ಬಂದು ಕುಳಿತುಕೊಂಡಿರುವ ವಿಷಯ ಸಾರ್ವಜನಿಕರಿಂದ ಮಾಹಿತಿ ತಿಳಿದು ಬಂದಿದೆ. ಮಾರನೇ ದಿನ ಅಂದರೆ ದಿನಾಂಕ 24/12/2025ರಂದು ಬೆಳಗ್ಗೆ ಸುಮಾರು 6 ಗಂಟೆಗೆ ಜಯಮ್ಮಳು ಹೊಸ ಬಸ್ ನಿಲ್ದಾಣದ ಹತ್ತಿರ ಇಂದಿರಾನಗರದ ಯಲ್ಲಮ್ಮನ ದೇವಸ್ಥಾನದ ಮುಂದುಗಡೆ ಇರುವ ಜಾಲಿಮರಕ್ಕೆ ನೇಣು ಹಾಕಿಕೊಂಡಿದ್ದಾಳೆ ಎಂಬುದು ಬಿಂಬಿಸಲಾಗಿದೆ. ಪ್ರಾಥಮಿಕ ಶಾಲೆ ಗೋಗಿಕೆ ಅಕ್ಷರ ದಾಸೋಹದಲ್ಲಿ ಅಡುಗೆ ಸಹಾಯಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಆಕೆಗೆ 3 ಗಂಡು ಮಕ್ಕಳು ಇದ್ದು ಅವರ ಲಾಲನೆ ಪಾಲನೆ ಮತ್ತು ವಿದ್ಯಾಭ್ಯಾಸದ ಜವಾಬ್ದಾರಿ ಆಕೆ ಮೇಲಿದೆ. ಕಾರಣ ಮೃತರ ಕುಟುಂಬಕ್ಕೆ 15ರಿಂದ 20 ಲಕ್ಷ ರೂಪಾಯಿ ಪರಿಹಾರದ ಜೊತೆಗೆ ಮೃತ ಮಕ್ಕಳಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕೆಂದು ಆಗ್ರಹ ಮಾಡಿದರು. ಅಲ್ಲದೆ ಈ ಒಂದು ಘಟನೆಯನ್ನು ಸೂಕ್ತವಾಗಿ ಮೇಲಧಿಕಾರಿಗಳು ತನಿಖೆ ಮಾಡಿಸಬೇಕು ಎಂದು ತಿಳಿಸಿದ್ದಾರೆ. ಸಂಗಮೇಶ್ ಕುಂಬಾರ್, RJ32 ಕನ್ನಡ ನ್ಯೂಸ್, ಶಹಾಪುರ. ಕರ್ನಾಟಕ ಸಂಘರ್ಷ ಸಮಿತಿ ವತಿಯಿಂದ ತಾಲೂಕು ಮಟ್ಟದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಪತ್ರವನ್ನು ಪರಮೇಶ್ವರ್ ಗೃಹ ಸಚಿವರಿಗೆ ಮಾಡಿಕೊಳ್ತಾ ಇದ್ದೇವೆ. ಮನೆ ತಹಸೀಲ್ದಾರ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಹಾಪುರ ತಾಲೂಕಿನ ಗೋಗಿಕೆ ಗ್ರಾಮದಲ್ಲಿ ದಲಿತ ಮಹಿಳೆ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣವನ್ನು ನಾವು ಖಂಡಿಸಿ ಇವತ್ತು ದೊಡ್ಡ ಮಟ್ಟದಲ್ಲಿ ನಾವು ಚಿಕ್ಕ ಮಟ್ಟದಲ್ಲಾದರೂ ಸಹ ಇವತ್ತು ನ್ಯಾಯಯುತವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ತಾವುಗಳು ಸ್ವತಃಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಕೊಲೆಗೆ ಯತ್ನಿಸಿರ್ತಕ್ಕಂಥ ಜನರನ್ನು ಅವ್ರನ್ನ ಒಳಗೂಡಿಸಿ ಆ ಕೊಲೆ ಯಾವ ಉದ್ದೇಶಕ್ಕಾಗಿ ಆಗಿದೆ ಅನ್ನೋದ್ರ ಬಗ್ಗೆ ನೀವು ಸರಿಯಾಗಿ ಅದನ್ನು ಗಮನಿಸಿ ಸರಿಯಾಗಿರ್ತಕ್ಕಂಥ ನ್ಯಾಯಯುತವಂತ ಅಧಿಕಾರಿಗಳಿಗೆ ಇದನ್ನು ಕೊಲೆಯ ಪ್ರಕರಣವನ್ನು ತನಿಖೆಯನ್ನು ಕೊಟ್ಟು ನಮಗೆ ಸರಿಯಾದ ನ್ಯಾಯವನ್ನು ಒದಗಿಸಿಕೊಡಬೇಕು. ವಿಷಯ ಶಹಾಪುರ ತಾಲೂಕಿನ ಹೋಗಿ ವಿಚಾರಣೆಗೊಳಿಸಬೇಕೆಂದು ನಂತರ ಆಕೆಯನ್ನು ಯಾರೋ ಕೊಲೆ ಮಾಡಿದ್ದಾರೆಂದು ತಿಳಿದು ಬಂದಿರುತ್ತದೆ. ಇದು ಕೊಲೆಯೂ ಆಗಿರುತ್ತದೆ. ಈ ಜಯಮ್ಮ ಸಾವು ಇಲ್ಲಿನ ಸ್ಥಳೀಯ ಶಹಾಪುರ ಪೊಲೀಸರು ಆತ್ಮಹತ್ಯೆ ಎಂದು ಪ್ರಕರಣ ದಾಖಲಿಸಿರುತ್ತಾರೆ. ಆದ ಕಾರಣ ದಯಾಳುಗಳಾದ ತಾವುಗಳು ಶಹಾಪುರ ಪೊಲೀಸರು ಆತ್ಮಹತ್ಯೆ ಪ್ರಕರಣವನ್ನು ಹಿಂಪಡೆಯಲು ಕೊಲೆಯಾಗಿರುತ್ತದೆ ಎಂದು ಪ್ರಕಟಣೆ ದಾಖಲಿಸಿ ಕೊಲೆ ಆರೋಪಿಗಳನ್ನು ಪತ್ತೆ ಹಚ್ಚುವ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಜಯಮ್ಮ ಉದಾನಿತ ನಿರ್ಧರಿಸಿ ಹಿರಿಯ ಪ್ರಾಥಮಿಕ ಶಾಲೆಯ ಗೋಗಿಕೆ ಅಕ್ಷರ ದಾಸೋಹದ ಅಡಿಗೆ ಸಹಾಯಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಮಕ್ಕಳು ಇದ್ದು ಅವರ ಲಾಲನೆ ಪಾಲನೆ ಮತ್ತು ವಿದ್ಯಾಭ್ಯಾಸದ ಜವಾಬ್ದಾರಿ ಆಕೆಯ ಮೇಲಿರುತ್ತದೆ. ಕಾರಣ ಮೃತರ ಕುಟುಂಬಕ್ಕೆ 15 ಲಕ್ಷದಿಂದ 20 ಲಕ್ಷ ರೂಪಾಯಿ ಪರಿಹಾರ ಜೊತೆಗೆ ಮೃತರ ಮಕ್ಕಳಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನು ಕೊಡಿಸಬೇಕೆಂದು ಮತ್ತು ಇನ್ನು ಮುಂದೆ ಇಂತಹ ದುರ್ಘಟನೆ ಶಹಾಪುರನಲ್ಲಿ ಜರುಗದಂತೆ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕೆಂದು ಈ ನಮ್ಮ ಸಂಘಟನೆ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಒಂದು ವೇಳೆ ಈ ನಮ್ಮ ಮನವಿಯನ್ನು ನಿರ್ಲಕ್ಷಿಸಿ